PCOS ಮತ್ತು PCOD ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಅಥವಾ ಹೇಗೆ ನ್ಯಾಚುರಲಿ ಕನ್ಸೀವ್ ಆಗೋದು, ನಾನು ಮಾಡಿರೋ ತಪ್ಪುಗಳು ನೀವುಗಳು ಮಾಡದೇ ಇರಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಯಾವುದೇ ರೀತಿ ನಾಚಿಕೆ ಆಗಲಿ ಅಥವಾ ಹೆಸಿಟೇಷನ್ ಆಗಲಿ ನನಗೆ ಇಲ್ಲ. ಸೊ ಇದನ್ನ ಹೇಳಿದಾಗ ಯಾರು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಅಯ್ಯೋ ಇದೇನು ದೊಡ್ಡ ಇಶ್ಯೂ ಏನಲ್ಲ ಬಿಡು ಅಂತ ಅಂದ್ಬಿಟ್ಟು ಫುಲ್ ನೆಗ್ಲೆಕ್ಟ್ ಮಾಡ್ಕೊಂಡೆ ಬಂದೆ. ನಾನು ಹೋಗ್ತಾನೆ ಇರಲಿಲ್ಲ ಡಾಕ್ಟರ್ ಹತ್ರ. ಹೇಳ್ಬೇಕಂದ್ರೆ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ಕೇಳಿಸ್ಕೊಂತಿದ್ರೆ ಸ್ವಲ್ಪ ಕಿವಿ ಓಪನ್ ಮಾಡಿ ಕೇಳಿಸ್ಕೊಳ್ಳಿ. ಪ್ರಾಬ್ಲಮ್ಸ್ ಬರೀ ಹೆಣ್ಣು ಮಕ್ಕಳಲ್ಲೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಗಂಡು ಮಕ್ಕಳಲ್ಲೂ ದೇವಸ್ಥಾನಕ್ಕೆ ಹೋಗಿ ಬಂದು 1 year ಒಳಗೇನೆ ನನಗೆ ಕನ್ಫರ್ಮ್ ಆಯಿತು. ಒಂಥರ ಮ್ಯಾನಿಫೆಸ್ಟೇಷನ್ ಅಂತಾನೆ ಅನ್ಬಹುದು, ಯಾಕಂದ್ರೆ ನಾನು ಕೂಡ ಅದನ್ನೇ ಮಾಡಿರೋದು. ಯಾರಿಗಾದ್ರೂ ಏನಾದರೂ ಈ ವಿಡಿಯೋನಲ್ಲಿ ಒಂಥರ ವಲ್ಗರ್ ಅನ್ನಿಸ್ತು ಅಥವಾ ಬೇಜಾರಾಯಿತು ಅಥವಾ ಏನೋ ಒಂದು ಕೆಟ್ಟದಾಗಿತ್ತು ಅಂತಂದರೆ ದಯವಿಟ್ಟು ಈ ವಿಡಿಯೋನ ನೋಡೋಕ್ಕೆ ಹೋಗ್ಬೇಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಜ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ. ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ ಅಂದ್ಬಿಟ್ಟು, ಏನಪ್ಪ ಅಂತಂದರೆ PCOS ಮತ್ತು PCOD ಹೇಗೆ ಕ್ಯೂರ್ ಮಾಡ್ಕೊಳ್ಳೋದು ಅಥವಾ ಹೇಗೆ ನ್ಯಾಚುರಲಿ ಕನ್ಸೀವ್ ಆಗೋದು ಅಂತ ಅಂದ್ಬಿಟ್ಟು ನನಗೆ ತುಂಬ ಜನ ಮೆಸೇಜ್ ಮಾಡಿದ್ದಾರೆ, ತುಂಬ ಜನ ಕಮೆಂಟ್ಸ್ ಮಾಡಿದ್ದಾರೆ. ಹೇಗೆ ನೀವು ಕ್ಯೂರ್ ಮಾಡ್ಕೊಂಡ್ರಿ ಅಥವಾ ನ್ಯಾಚುರಲಿ ಹೇಗೆ ಕನ್ಸೀವ್ ಆದ್ರಿ, PCOS PCOD ಇದ್ರೂ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡಿ, ನಮಗೂ ಯೂಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ನನಗೆ ಎಷ್ಟು ಅಲ್ಪ ಸ್ವಲ್ಪ ಗೊತ್ತಿದೆಯೋ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನಾನು ಮಾಡಿರೋ ತಪ್ಪುಗಳು ನೀವುಗಳು ಮಾಡದೇ ಇರಲಿ ಅಂತ ಈ ವಿಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಈ ಥರ ಟಾಪಿಕ್ಸ್ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಅಥವಾ ನನ್ನ ಒಂದು ಹೆಲ್ತ್ ಇಶ್ಯೂ ಅಂತ ಹೇಳೋಕ್ಕಾಗಲ್ಲ, ಅದು ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ಇವಾಗ ಎಲ್ಲ ಹೆಣ್ಮಕ್ಳಲ್ಲೂ ಆ ಪ್ರಾಬ್ಲಮ್ ಕಾಮನ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 10 ಮೆಂಬರ್ಸಲ್ಲಿ 8 ಮೆಂಬರ್ಸಿಗೆ ಔಟ್ ಆಫ್ 10 8 ಮೆಂಬರ್ಸಿಗೆ ಈ ಥರ PCOD PCOS ಪ್ರಾಬ್ಲಮ್ಸ್ ಆಗೋದು ತುಂಬಾ ಸಹಜ ಆಗಿಬಿಟ್ಟಿದೆ ಇವಾಗ. ಸೊ ಅದ್ರ ಬಗ್ಗೆ ಮಾತಾಡೋದಕ್ಕೆ ನನಗೆ ಯಾವುದೇ ರೀತಿ ನಾಚಿಕೆ ಆಗಲಿ ಅಥವಾ ಹೆಸಿಟೇಷನ್ ಆಗಲಿ ನನಗೆ ಇಲ್ಲ. ಸೊ ನಿಮಗೇನಾದರೂ ನಾಚಿಕೆ, ಹೆಸಿಟೇಷನ್ ಅಥವಾ ಈ ಥರ ಟಾಪಿಕ್ಸ್ ಎಲ್ಲ ಕೇಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ದಯವಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೆ ಹೋಗಬೇಡಿ. ಇದು ಸ್ವಲ್ಪ ಡೀಪಾಗೇ ಇರುತ್ತೆ, ಅಂದರೆ ತುಂಬ ಡೀಪಲ್ಲ. ಯಾವ ಥರ ಕ್ಯೂರ್ ಮಾಡ್ಕೊಳ್ಳೋದು ಏನು ಎತ್ತ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ನನಗೆ ಎಷ್ಟು ಗೊತ್ತಿದೆಯೋ ಅದನ್ನು ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದಿರೋದು. ಸೊ ಇನ್ ಕೇಸ್ ನಿಮ್ಗೆ ಇದು ಕಿರಿಕಿರಿ ಆಗುತ್ತೆ ಅಂತಂದರೆ ದಯವಿಟ್ಟು ಈ ವಿಡಿಯೋನ ನೋಡೋದಕ್ಕೆ ಹೋಗಬೇಡಿ. ಬೇರೆ ಯಾವುದಾದ್ರೂ ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡಿಕೊಂಡು ಎಂಟರ್ಟೈನ್ ಮಾಡ್ಕೊಳ್ಳಿ. ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ಗಾಗಿ ಈ ವಿಡಿಯೋ ನಾನು ಮಾಡ್ತಿಲ್ಲ, ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು. ಸೊ ನಂತರನೇ ತುಂಬ ಜನ ಹೆಣ್ಮಕ್ಳು ಇವತ್ತಿನ ಒಂದು ಜನ್ರೇಷನಲ್ಲಿ ಕಷ್ಟಪಡ್ತಿದ್ದಾರೆ, ಯಾಕೆ ನ್ಯಾಚುರಲಿ ಕನ್ಸೀವ್ ಆಗೋದಕ್ಕೆ. ಸೊ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ PCOS PCOD ಅನ್ನೋದು. ನೀವು ಯಾವುದೇ ಡಾಕ್ಟರ್ ಹತ್ರ ಹೋಗಲಿ ಮಕ್ಕಳಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಹೇಳೋದೆ ಫಸ್ಟ್ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, PCOS ಇದೆ, PCOD ಇದೆ, ಇದನ್ನೇ ಹೇಳೋದು. ಸೊ ಇದನ್ನು ಹೇಳಿದಾಗ ಯಾರು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ. ಬಿಕಾಸ್ ಇವಾಗ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ಸ್ಗಳು ಇದ್ದಾವೆ, ಆಯಿತಾ. ನೀವು ಒಬ್ಬರೇ ನನ್ನೊಬ್ಳಿಗೆ ಯಾಕೆ ಈ ಥರ ಬಂದ್ಬಿಡ್ತು ಅಂತೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ತುಂಬ ಕಾಮನ್ ಆಗಿಬಿಟ್ಟಿದೆ ಇವಾಗ. ಏನು ಕಾಸು ಇದು PCOS ಆಗಲಿ PCOD ಬರೋದಕ್ಕೆ ಅಂತಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಲೈಫ್ ಸ್ಟೈಲ್ ಮತ್ತು ನಮ್ಮ ಫುಡ್ ರೂಟೀನ್ ಮೇಯ್ನಾಗಿ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಒಬ್ಬೊಬ್ಬರಿಗೆ ಎಲ್ಲನೂ ಕರೆಕ್ಟಾಗಿದ್ರೂ ಯಾಕೆ ಬಂತು ಏನು ಎತ್ತ ಅಂತ ಗೊತ್ತೇ ಇರಲ್ಲ. ಲೈಕ್ ಮೀ, ನಾನು ಎಲ್ಲನೂ ಕರೆಕ್ಟಾಗೇ ಇತ್ತು, ಬಟ್ ಯಾಕೆ PCOS PCOD ಬಂತು ಅಂತ ಗೊತ್ತಿಲ್ಲ. ಸಮ್ಟೈಮ್ಸ್ ಹೆರಿಡಿಟಿಗೂ ಕೂಡ ಬರಬಹುದು, ಯಾಕಂದರೆ ನಿಮ್ಮ ಪೇರೆಂಟ್ಸ್ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ಗೆ ಶುಗರ್ BP ಆ ಥರದ್ದೆಲ್ಲ ಇತ್ತು ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ, ಅದು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಥರ ಕೂಡ ಆಗಬಹುದು. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಅಥವಾ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಅದಿನ್ನ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ಏನು ಈ PCOS ಏನು ಈ PCOD ಅಂತಂದರೆ, ನಮ್ಮ ಒಂದು ಲೇಡೀಸಲ್ಲಿ ಏನು ಎಗ್ ರಿಲೀಸ್ ಆಗ್ತಾ ಇರುತ್ತಲ್ಲ, ಸೊ ಅದು ಕರೆಕ್ಟಾಗಿ ರಪ್ಚರ್ ಆಗೋದಿಲ್ಲ. ರಪ್ಚರ್ ಅಂತಂದರೆ ಅದು ಒಡ್ಕೊಳ್ಬೇಕು, ಆಯಿತಾ. ಎಗ್ ರಿಲೀಸ್ ಆಗಿ ಅದು ಒಡ್ಕೊಂಡು ನಮಗೆ ಪೀರಿಯಡ್ಸ್ ಥರ ಹೊರಗಡೆ ಹೋಗಬೇಕು. ಸೊ ಆ ಪ್ರಾಸೆಸ್ ಕರೆಕ್ಟಾಗಿ ಆಗಲಿಲ್ಲ ಅಂತ ಅಂದಾಗ ಅದು ಓವರೀಸ್ನಲ್ಲಿ ಸಿಸ್ಟಾಗಿ ಉಳ್ಕೊಂಡ್ಬಿಡುತ್ತೆ. ಸೊ PCOS ಫುಲ್ ಫಾರ್ಮ್ ಏನಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಅಂದ್ಬಿಟ್ಟು. PCOD ಬಂದು ಅದೇನೆ, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಅಂದ್ಬಿಟ್ಟು. ಅದು ಎರಡೂ ಡಿಫ್ರೆನ್ಸಿಯೇಟ್ ಮಾಡೋದು. ಸೊ ಸಿಸ್ಟ್ ಆಗಿಬಿಡತ್ತೆ.
ಅಂದರೆ ಒಂಥರ ನೀರು ಗುಳ್ಳೆ ಅಂತ ಹೇಳ್ತಾರಲ್ಲ, ಸೊ ಆ ಥರ ಆಗಿಬಿಡುತ್ತೆ. ಸೊ ಅದು ಇವಾಗ 2 months ಒನ್ಸ್ ಹಾಕ್ತಾರೆ, ಒಬ್ಬೊಬ್ರು 3 months ಒನ್ಸ್ ಹಾಕ್ತಾರೆ. ಆವಾಗ ಆ ಎಗ್ಸ್ ಎಲ್ಲ ಅಲ್ಲೇ ಸೆಕ್ಯೂರ್ಡ್ ಆಗಿ ಇದ್ಬಿಡುತ್ತೆ. ಅಂದರೆ ಇವಾಗ ಓವರಿ 2 ಇರುತ್ತೆ ಅಂತಂದರೆ ಇದರಲ್ಲೇ ಅಂಟ್ಕೊಂಡ್ಬಿಡುತ್ತೆ ಫುಲ್. ಒಂಥರ ನಮ್ಮ ಮುಖದಲ್ಲಿ ಹೆಂಗೆ ಪಿಂಪಲ್ಸ್ ಆಗುತ್ತಲ್ವ ಪಸ್ ಥರ, ಸೊ ಅದೇ ಥರ ಅಲ್ಲಿ ಆಗುತ್ತೆ. ಆ ಟೈಮಲ್ಲಿ ಎಗ್ಗು ಕರೆಕ್ಟಾಗಿ ರಿಲೀಸ್ ಆಗ್ತಾ ಇರಲ್ಲ. ಸೊ ಅದೊಂದು ಮೇನ್ ಪ್ರಾಬ್ಲಮ್ ಆಗಿರುತ್ತೆ. ರಪ್ಚರ್ ಆಗಲ್ಲ, ಅದು ಇನ್ನೊಂದು ಪ್ರಾಬ್ಲಮ್ಮು. ಸೊ ಈ ಥರ ಇರೋದಕ್ಕೆ PCOS PCOD ಅಂತ ಹೇಳ್ತಾರೆ. ಸೊ ಇದನ್ನು ನಾವು ಹೆಂಗೆ ಕ್ಯೂರ್ ಮಾಡ್ಕೊಬೋದು ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಾವು ಕನ್ಸಲ್ಟ್ ಮಾಡಬೇಕಾಗಿರೋದು ನಮ್ಮ ಡಾಕ್ಟ್ರನ್ನ. ಯಾವುದಾದ್ರೂ ಗೈನಕಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ಅವರೇ ಟೆಸ್ಟ್ ಮಾಡ್ತಾರೆ. ಇಂತಿಂಥ ಟೆಸ್ಟ್ಗಳು ಕೊಡ್ತಾರೆ. ಅಂದರೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಅಥವಾ ಅಲ್ಟ್ರಾಸೌಂಡ್ ಆಗಿರ್ಬೋದು, ಆ ಥರದ್ದೆಲ್ಲ ಮಾಡಿಸಿದಾಗ ಗೊತ್ತಾಗುತ್ತೆ ಅದರಲ್ಲಿ ನಮಗೆ ಏನಿದೆ ಪ್ರಾಬ್ಲಮ್ ಅಂತ ಅಂದ್ಬಿಟ್ಟು. ಒಬ್ಬೊಬ್ರಿಗೆ ಥೈರಾಯ್ಡ್ ಕೂಡ ಇರುತ್ತೆ. ಇಲ್ಲಿ ಥೈರಾಯ್ಡ್ ಬಗ್ಗೆ ಮಾತಾಡೋದು ಬೇಡ, PCOS PCOD ಬಗ್ಗೆ ಮಾತಾಡೋಣ, ಬಿಕಾಸ್ ನನಗಿರೋದೇ ಅದು. ಸೊ ಅದಕ್ಕೆ ಯಾವುದಾದ್ರೂ ಒಂದು ಬರುತ್ತಷ್ಟೇ. PCOS PCOD ಎರಡೂ ಬರಲ್ಲ, ಯಾವುದಾದ್ರೂ ಒಂದು ಬರುತ್ತೆ. ನನಗಿರೋದು PCOS. ಹೌದು, ತುಂಬ ಜನ PCOD ಆ ಥರನೂ ಇರುತ್ತೆ. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆದಾಗ ಸ್ವಲ್ಪ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಇದು ಏನಿದ್ರು ಪ್ರಾಬ್ಲಮ್ಸ್ ಯಾವಾಗ ನಮಗೆ ತುಂಬ ಜಾಸ್ತಿ ಅಂತ ಅನಿಸುತ್ತೆ ಅಂದರೆ ಮದುವೆ ಆದಮೇಲೆ. ಬಿಕಾಸ್ ಏನದು ಕನ್ಸೀವ್ ಆಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆ ಟೈಮಲ್ಲೇ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋದು, ಏನಿದು ಅಂತ ಅಂದ್ಬಿಟ್ಟು. ಅದಕ್ಕೂ ಮುಂಚೆ ಎಲ್ಲ ಏನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ, ಇನ್ನು ಚಿಕ್ಕ ಮಕ್ಕಳಾಗಿರ್ತೀವಿ, ಗೊತ್ತಿರಲ್ಲ. ನನ್ನ ಕೇಸಲ್ಲಿ ಹೇಳಬೇಕಂತಂದರೆ ನನಗೆ ಮುಂಚೆನೇ ಇತ್ತು, ಅಂದರೆ ಮದುವೆಗೂ ಮುಂಚೆನೇ. ಬಟ್ ನನಗೆ ಪ್ರಾಪರಾಗಿ ಗೈಡೆನ್ಸ್ ಕೊಡೋದಕ್ಕೆ ಯಾರೂ ಇರಲಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮಮ್ಮಿಗೆ ಪಾಪ ಅವ್ರಿಗೂ ಗೊತ್ತಿಲ್ಲ PCOS PCOD ಏನು ಅಂತ ಅಂದ್ಬಿಟ್ಟು. ಇವಾಗ ಡಾಕ್ಟ್ರ್ ಹತ್ರ ಕೇಳಿದ್ರು ಅವ್ರು ಹೇಳೋದೇ ಒಂದು ಮಾತು ಏನಂದರೆ, ಕರೆಕ್ಟಾಗಿ ಫುಡ್ ರುಟೀನ್ನ ತೊಗೊಳ್ಳಿ, ಅದಾದಮೇಲೆ ಎಕ್ಸಸೈಸ್ ಮಾಡಿ ಅಂತ ಅಂದ್ಬಿಟ್ಟು, ರೆಗ್ಯುಲರ್ ಎಕ್ಸಸೈಸ್ ಮಾಡಿ ಅಂತಲೇ ಹೇಳೋದು. ಅದು ಬಿಟ್ಟರೆ ಮೆಡಿಸಿನ್ಸ್ ಏನೂ ಕೊಡೋದಿಲ್ಲ. ಯಾಕಂದರೆ ನಮಗೆ ಮೆಡಿಸಿನ್ಸ್ ತೊಗೊಳ್ಳೋದು ಏನಕ್ಕೆ ಅಂತಂದರೆ ಅದೆಲ್ಲ ರಿಲೀಸ್ ಆಗಿ ನಾರ್ಮಲಾಗಿ ಆಗಲಿ ಅಂತ. ಬಟ್ ನಾವು ಮೆಡಿಸಿನ್ಸ್ ತೊಗೊತಾ ಎಕ್ಸಸೈಸ್ ಮಾಡೋದು ಬಿಟ್ಬಿಡ್ತೀವಿ ಆ್ಯಂಡ್ ಫುಡ್ ರುಟೀನ ಕಂಟಿನ್ಯೂ ಮಾಡೋದು ಬಿಟ್ಬಿಡ್ತೀವಿ. ತೊಗೊಂಡ್ರೆ ಲೈಫ್ ಲಾಂಗ್ ತೊಗೊಬೇಕಾಗತ್ತೆ ಅಂದ್ಬಿಟ್ಟು ಅವರು ಅದನ್ನೆಲ್ಲ ಸಜೆಸ್ಟ್ ಮಾಡೋದಿಲ್ಲ. ಹಂಗೆ ನ್ಯಾಚುರಲ್ ಆಗಿ ವೆಯ್ಟ್ ಲಾಸ್ ಆಗಿ ಅಂತ ಹೇಳ್ಬಿಡ್ತಾರೆ. ಇನ್ ಕೇಸ್ ಮ್ಯಾರೇಜ್ ಆಯಿತು ಅಂದಾಗ ಮಾತ್ರ ನಾವು ಯಾವಾಗ ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡ್ತಿರ್ತೀವಲ್ಲ, ಅವಾಗ ಅವರು ಟ್ಯಾಬ್ಲೆಟ್ಸ್ ಮತ್ತು ಏನೇನು ಟೆಸ್ಟ್ ಇದೆ ಮತ್ತೆ ಅದೇನೇನು ಪ್ರೊಸೀಜರ್ಸ್ ಇದೆ ಅದನ್ನೆಲ್ಲ ಫಾಲೋ ಅಪ್ ಮಾಡ್ತಾ ಹೋಗ್ತಾರೆ. ಓಕೆನಾ? ಸೊ ನನ್ನ ಕೇಸಲ್ಲಿ ಬಂದಾಗ ನಂಗೆ ಮುಂಚೆನೇ ಗೊತ್ತಿತ್ತು, ಬಟ್ ಅದಕ್ಕೆ ಗೈಡೆನ್ಸ್ ಮಾಡೋರು ಯಾರೂ ಇರಲಿಲ್ಲ. ಸೊ ನಾನು ಅಂದ್ಕೊಂಡೆ, ಅಯ್ಯೋ ಇದೇನು ದೊಡ್ಡ ಇಶ್ಯೂ ಏನಲ್ಲ ಬಿಡು ಅಂತ ಅಂದ್ಬಿಟ್ಟು ಫುಲ್ ನೆಗ್ಲೆಕ್ಟ್ ಮಾಡಿಕೊಂಡೆ ಬಂದೆ. ಮದುವೆ ಆದಮೇಲೂ ಕೂಡ ತುಂಬ ಸತಿ ನೆಗ್ಲೆಕ್ಟ್ ಮಾಡಿದ್ದೀನಿ ಹೇಳ್ಬೇಕಂತಂದರೆ. ಬಟ್ ಯಾರು ಆ ಥರ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಾನು ಅಂದ್ಕೊಂಡಿದ್ದೇನಂತಂದರೆ, ಪ್ರತಿ ಸತಿ ಏನು ಹೋಗೋದು ಡಾಕ್ಟ್ರ್ ಹತ್ರ, ಅವ್ರ ಹತ್ರ ಹೋದರೆ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ, ಮತ್ತು ಮೆಡಿಸಿನ್ಸ್ ಎಲ್ಲ ನಾವು ತೊಗೋಬೇಕಾಗತ್ತೆ. ನಾವು ಮೆಡಿಸಿನ್ಸ್ ತೊಗೊಂಡು ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಮೊದಲೇ ನನಗೆ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ, ಜೊತೆಗೆ ಊಟ ಜಾಸ್ತಿ ಕೇಳುತ್ತದು, ಇನ್ನೂ ದಪ್ಪ ಆಗಿಬಿಡ್ತೀನಿ ನಾನು ಅಂತ ಅಂದ್ಕೊಂಡು ನಾನು ಫುಲ್ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೆ. ನಾನು ಹೋಗ್ತಾನೆ ಇರಲಿಲ್ಲ ಡಾಕ್ಟ್ರ್ ಹತ್ರ ಹೇಳಬೇಕಂದ್ರೆ. ಹೋದ್ರೂ 1 month 2 months ಟ್ಯಾಬ್ಲೆಟ್ಸ್ ತೊಗೊತಿದ್ದೆ. ಅಯ್ಯೋ ಏನೂ ಆಗ್ತಾಯಿಲ್ಲ ಬಿಡು ಅಂತ ಅಂದ್ಕೊಂಡು, ನನಗೆ ಆ ಪ್ರೊಸೀಜರ್ ಗೊತ್ತಿರಲಿಲ್ಲ ಯಾವ ಥರ ಆಗುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ನಾನು ಫುಲ್ ನೆಗ್ಲೆಕ್ಟ್ ಮಾಡ್ತಾ ಹೋದೆ. ಸರಿ ಹಿಂಗೆ ಆಯಿತು. ಒಂದು 2 years ಆಯಿತು, 3 years ಆಯಿತು, 3.5 years ಆಯಿತು. ನನಗೆ ಎಲ್ಲರೂ ಅಂದರೆ ನಮ್ಮ ಹಿಂದೆ ಮುಂದೆ ಮದುವೆ ಆದವ್ರೆಲ್ಲರಿಗೂ ಮಕ್ಕಳಾಗ್ಬಿಟ್ಟಿದೆ. ಓಕೆ, ನಮಗೆ ನಾವು ಮದುವೆ ಆದಾಗಿನ ಚಿಕ್ಕ ಏಜ್ ಇತ್ತು. ಸೊ ಇವಾಗ ಕರೆಕ್ಟ್ ರೈಟ್ ಏಜ್ ಅಂತ ಅನ್ನಿಸ್ತು ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ನಾನೇನು ಮಾಡಿದೆ, ಸರಿ ಈ ಸತಿ ಏನಾದರೂ ನಾನು ಅದಕ್ಕೂ ಮುಂಚೆ ಫಸ್ಟು ವೀಡಿಯೋಸ್ ನೋಡಿದೆ. ಎಷ್ಟು ವೀಡಿಯೋಸ್ ನೋಡಿದ್ದೀನಿ ಅಂತಂದರೆ ಲಿಟ್ರಲಿ ನಾನು ಎಷ್ಟು ನಾಲೆಡ್ಜ್ನ ಗೇನ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ನಾಲೆಡ್ಜ್ನ ಗೇನ್ ಮಾಡಿಕೊಂಡೆ ಅಬೌಟ್ PCOS ಆ್ಯಂಡ್ PCOD. ಸೊ ಅಲ್ಲಿ ಒಂದು ಚಾನಲ್ ಇದೆ, ಅಲ್ಲಿ ಡಾಕ್ಟ್ರೇ ಬಂದು ಮಾತಾಡ್ತಾರೆ, ಅವರು ಗೈನಿಕ್. ಸೊ ಅವರು ಬಂದು ಹೇಳಿದಾಗ ಏನು ಹೇಳಿದ್ರು ಅಂತಂದರೆ, PCOS ಆಗಿರ್ಬೋದು, PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಆವಾಗ ನಾವು ಟ್ರೈ ಮಾಡ್ತಿದ್ದೀವಿ ಅಂತಂದರೆ ನ್ಯಾಚುರಲ್ ಆಗಿ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ಜೊತೆಗೆ ಡಾಕ್ಟ್ರ್ ಹೆಲ್ಪ್ ಕೂಡ ಬೇಕಾಗತ್ತೆ ಅಂತಲೇ ಹೇಳಿದ್ದು. ಸೊ ನನಗನ್ನಿಸ್ತು, ಹೌದಲ್ವಾ ಇವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ನಾನು ಎಷ್ಟೊಂದು ಸತಿ ಟ್ರೈ ಮಾಡಿದ್ದೀನಿ. ಬಟ್ ನ್ಯಾಚುರಲ್ ಅಂತಂದರೆ ಆ ಥರ ಅಲ್ಲ, ಟ್ಯಾಬ್ಲೆಟ್ಸ್ ತೊಗೊಂಡು ನೀಟಾಗಿ ನಮ್ಮದು ಅದೇನು ಸಿಸ್ಟಮ್ ಇದೆಯಲ್ಲ ಅದೆಲ್ಲ ಫ್ಲಶ್ ಔಟ್ ಆಗಬೇಕು. ಅದು ಫ್ಲಶ್ ಔಟ್ ಆದಮೇಲೆ ಹೊಸ ಒಂದು ಎಗ್ಗು ರಪ್ಚರ್ ಆಗುವಂಥದ್ದು. ಸೊ ಆ ಟೈಮ್ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ.
ಹಾಗಂತ ಅದು ನ್ಯಾಚುರಲ್ ಆಗಿ ಅಲ್ಲ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ಸೊ ನಾನು ಪ್ರೊಸೆಸ್ ಹೇಳ್ತೀನಿ. ಆ್ಯಂಡ್ ಅವ್ರು ಹೇಳಿದ್ರು ಡಾಕ್ಟರ್ಸ್ ಏನೇನು ಕನ್ಸಲ್ಟ್ ಅಂದರೆ ಏನೇನು ಟ್ಯಾಬ್ಲೆಟ್ಸ್ನ ಕೊಡ್ತಾರೆ ಅದನ್ನೆಲ್ಲ ತೊಗೊಂಡು ನೀಟಾಗಿ ನಾವು ಫುಡ್ನು ಮೇಂಟೈನ್ ಮಾಡಬೇಕು, ಜೊತೆಗೆ ನಮ್ಮ ವೆಯ್ಟ್ ಲಾಸ್ ಕೂಡ ಮಾಡ್ಕೊಳ್ಬೇಕು ಅಂತ. ಇವಾಗ ನಾವು ಐಡಿಯಲಿ ಎಷ್ಟು ವೆಯ್ಟ್ ಇರ್ತೀವೋ ಅದಕ್ಕಿಂತ ಒಂದು 5 to 6 kgs ಕಮ್ಮಿ ಆದರೂ ಕೂಡ ತುಂಬಾ ಚಾನ್ಸಸ್ ಇರುತ್ತೆ ಕನ್ಸೀವ್ ಆಗೋದಕ್ಕೆ ಅಂತ ಅಂದ್ಬಿಟ್ಟು ನನ್ನ ಅದರಲ್ಲಿ ಕೇಳ್ಪಟ್ಟೆ. ಸೊ ನಾನು ಅಂದ್ಕೊಂಡೆ ಜಸ್ಟ್ ಒಂದು 5 to 6 kgs ಅಲ್ವಾ, ಯಾಕೆ ನಾನು ಟ್ರೈ ಮಾಡಬಾರ್ದು, ಯಾಕೆ ಸಣ್ಣ ಆಗಬಾರ್ದು ಅಂತ ಅಂದ್ಕೊಂಡಿದ್ದು ನಿಜ. ಅದರ ಜೊತೆಗೆ ನಾನು ಲಾಸ್ಟ್ ಇಯರ್ ಜನವರಿಯಿಂದನೇ ನಾನು ವಾಕಿಂಗು ಮತ್ತು ಫುಡ್ ಕಂಟ್ರೋಲ್ ಮಾಡೋದು ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಜೊತೆಗೆ ನನಗೆ ಫೆಬ್ರವರಿಗೆ ಬಂದಾಗ ಅನ್ನಿಸ್ತು ಯಾಕೆ ನಾನು ಡಾಕ್ಟರ್ ಹತ್ರ ಮತ್ತೆ ಕನ್ಸಲ್ಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ಗೈನಿಕ್ ಹತ್ರ ಕನ್ಸಲ್ಟ್ ಮಾಡೋದಕ್ಕೆ ಅಂತ ಹೋದೆ. ಸೊ ಅವರು ಕೂಡ ಒಂದು 3 months ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಅಂದರೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗೋದಕ್ಕೆ. ಸೊ ಅದನ್ನು ತೊಗೊಂಡಾದ್ಮೇಲೆ ನಾವು ಏನಿದ್ರು ಮುಂದೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ಬೋದು ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು 3 months ಕಂಟಿನ್ಯೂಸ್ ಆಗಿ ತೊಗೊಂಡು ಅದಾದಮೇಲೆ ಮತ್ತೆ ಅವರು ಏನದು ಒಂದು 2-3 months ನ್ಯಾಚುರಲ್ ಆಗಿ ಟ್ರೈ ಮಾಡಿ ಅಂತ ಹೇಳ್ತಾರೆ. ಯಾವುದೇ ಟ್ಯಾಬ್ಲೆಟ್ಸ್ ಏನೂ ಇರೋದಿಲ್ಲ. ಇನ್ ಕೇಸ್ ಆ ಟೈಮಲ್ಲೂ ಆಗಲಿಲ್ಲ ಅಂತಂದರೆ ನೆಕ್ಸ್ಟ್ ಬಂದು ಅವ್ರು ಮಾಡೋದೇ ಫಾಲಿಕ್ಯುಲರ್ ಸ್ಟಡಿ ಅಂತಂದರೆ ನಿಮ್ಮ ಒಂದು ಏನದು ಗರ್ಭಕೋಶದಲ್ಲಿ ಎಗ್ಗು ಕರೆಕ್ಟ್ ಟೈಮ್ಗೆ ರಿಲೀಸ್ ಆಗ್ತಾ ಇದೆಯಾ, ಕರೆಕ್ಟ್ ಟೈಮ್ಗೆ ಅದು ರಪ್ಚರ್ ಆಗ್ತಾ ಇದೆಯಾ, ಕರೆಕ್ಟ್ ಟೈಮ್ಗೆ ಏನದು ಅದು ಮೆಚೂರ್ಡ್ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಫಾಲಿಕ್ಯುಲರ್ ಸ್ಟಡಿ ಮಾಡ್ತಾರೆ. ಅದು ವೀಕ್ಲಿ ಒಂದು 2 ದಿನಕ್ಕೆ ಒಂದ್ಸತಿ, 3 ದಿನಕ್ಕೆ ಒಂದ್ಸತಿ, ಅಥವಾ 5 days once ಅಥವಾ 1 week once ಆ ಥರ ಮಾಡ್ತಿರ್ತಾರೆ. ಸೊ ಅದ್ರಲ್ಲಿ ಗೊತ್ತಾಗುತ್ತೆ ನಮಗೆ ಕರೆಕ್ಟಾಗಿ ಎಗ್ಗು ರಿಲೀಸ್ ಆಗ್ತಾ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು. ಸೊ ಅದನ್ನು ಮಾಡಿಸ್ಕೊಂಡ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್ ಏನಂತಂದರೆ ಇದರಲ್ಲಿ ನಾವು ನಮ್ಮ ಒಂದು ಏನಂತಾರೆ ಎಗ್ ಯಾವತ್ತು ರಿಲೀಸ್ ಆಗುತ್ತೆ ಅಂತ ಅನ್ನೋ ಒಂದು ಡೇಟನ್ನ ಕರೆಕ್ಟಾಗಿ ನೋಡಿಕೊಂಡು ಮಾರ್ಕ್ ಮಾಡಿ ಇಟ್ಕೊಬೇಕು. ಗೊತ್ತಿಲ್ಲ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಂತಂದರೆ ತುಂಬ ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ, ನೀವು ಕೂಡ ನೋಡಿ ಅದು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನೋಡ್ಕೊಬೋದು. ಸೊ ಫಾಲಿಕ್ಯುಲರ್ ಸ್ಟಡಿ ಆದಮೇಲೆ ಇನ್ ಕೇಸ್ ಆ ಟೈಮಲ್ಲೂ ಎಗ್ ರಿಲೀಸ್ ಆಗ್ತಾ ಇದೆ ಬಟ್ ಅದು ಮೆಚೂರ್ಡ್ ಆಗಿಲ್ಲ ಅಥವಾ ಕರೆಕ್ಟ್ ಟೈಮ್ಗೆ ಅದು ರಪ್ಚರ್ ಆಗಲಿಲ್ಲ ಅಂತಂದರೆ ಮತ್ತೆ ಅವರು ಪೀರಿಯಡ್ಸ್ ಆಗೋದಕ್ಕೆ ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ. ಸೊ ಅದರ ನೆಕ್ಸ್ಟ್ ಸ್ಟೆಪ್ಪು ಮತ್ತೆ ಅದೇ ಕಂಟಿನ್ಯೂ ಆಗುತ್ತೆ. ಅದನ್ನು 2-3 months ಒಂದ್ಸತಿ ನೋಡ್ತಾರೆ, ಅಂದರೆ ಏನದು ಫಾಲಿಕ್ಯುಲರ್ ಸ್ಟಡಿ ಮಾಡ್ತಾರೆ 2-3 months. ಬಟ್ ಇದ್ರ ಜೊತೆಗೆ ಏನಂತಂದರೆ ಫಾಲಿಕ್ಯುಲರ್ ಸ್ಟಡಿ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಟ್ರಾಸೌಂಡ್ ಮಾಡ್ತಾರೆ, ಓಕೆನಾ, ಅಂದರೆ ಹೊಟ್ಟೆ ಮೇಲ್ಗಡೆ ಇಟ್ಟು ಚೆಕ್ ಮಾಡ್ತಾರೆ. ಬಟ್ ಇಂಟರ್ನಲಿ ಸ್ಕ್ಯಾನ್ ಮಾಡಿದಾಗ ನಮಗೆ ಇನ್ನೂ ಈಸಿಯಾಗಿ ಗೊತ್ತಾಗುತ್ತೆ ಒಳಗಡೆ ಏನೇನು ಪ್ರಾಬ್ಲಮ್ಸ್ ಇದೆ, ಅಥವಾ ಯಾವ ಥರ ರಪ್ಚರ್ ಆಗ್ತಿದೆ, ಅಥವಾ ನಮ್ಮ ಒಂದು ಏನಂತಾರೆ ಗರ್ಭಕೋಶದ ಥಿಕ್ನೆಸ್ಸು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಅವರು ಹೇಳ್ತಾರೆ. ಸೊ ನನ್ಗನ್ಸೋ ಪ್ರಕಾರ ಮೇಲೆ ಬರೀ ಅಲ್ಟ್ರಾಸೌಂಡ್ ಮೇಲೆ ಮಾಡೋದ್ರ ಸೊ ಇದೆಲ್ಲ ಬಿಟ್ಟು ಇಂಟರ್ನಲ್ಲಿ ಯಾವ ಥರ ಸ್ಕ್ಯಾನ್ ಮಾಡ್ತಾರೆ ಅದನ್ನು ಮಾಡಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಎಗ್ ಕರೆಕ್ಟಾಗಿ ರಿಲೀಸ್ ಆಗಿದೆಯಾ, ರಪ್ಚರ್ ಆಗಿದೆಯಾ ಅಂತ ಅಂದ್ಬಿಟ್ಟು. ಸೊ ಆ ಟೈಮಲ್ಲಿ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ತುಂಬ ಜನಕ್ಕೆ ಟ್ರೀಟ್ಮೆಂಟ್ ತೊಗೊಂಡು ಒಂದು 6 monthsಗೆ ಅಥವಾ 1 yearಗೆ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಕೆಲವೊಬ್ರಿಗೆ ತುಂಬ ಟೈಮ್ ತೊಗೊಳುತ್ತೆ. ಒಬ್ಬೊಬ್ರಿಗೆ 1 month ಕನ್ಸೀವ್ ಆಗಿಬಿಡ್ತಾರೆ, ಒಬ್ಬೊಬ್ರು 2 months ಕನ್ಸೀವ್ ಆಗಿಬಿಡ್ತಾರೆ, ಒಬ್ಬೊಬ್ರಿಗೆ 6-7 months ಬೇಕಾಗತ್ತೆ ಟ್ಯಾಬ್ಲೆಟ್ಸ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿನೂ ಕೂಡ. ಸೊ ಆ ಥರ ಟೈಮಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಥರ ಡಿಫರ್ ಆಗುತ್ತೆ, ಆಯಿತಾ. ಎಲ್ಲರದು ಸೇಮ್ ಒಂದೇ ಥರ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ. ಸೊ ಈ ಥರ ಒಂದು ಸಿಚುವೇಶನ್ಸ್ ಇರುತ್ತೆ. ಇದ್ರ ಜೊತೆಗೆ ಇನ್ನು ಕೆಲವೊಂದು ಆ್ಯಡ್ ಆನ್ ಮಾಡಬೇಕು, ನಿಮಗೆ ಒಂದು ಸ್ವಲ್ಪ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಬೇಕು. ಇನ್ ಕೇಸ್ ಇದೆಲ್ಲ ಮಾಡಿನೂ ಆಗಲಿಲ್ಲ ಅಂತಂದರೆ ಏನು ಮಾಡ್ಬೋದು ಅಂತಂದರೆ ಒಂದು ಟೆಸ್ಟ್ ಇದೆ, ಆಯಿತಾ. ಅದು ನಮ್ಮ ಯೂಟ್ರಸ್ ಇರುತ್ತಲ್ವ, ಯೂಟ್ರಸ್ಸಿಗೆ ಅದೊಂಥರ ಏನದು ಟ್ಯೂಬ್ ಟೆಸ್ಟ್ ಅಂತ ಹೇಳ್ತಾರೆ ಅದಕ್ಕೆ, ಓಕೆನಾ. ಟ್ಯೂಬ್ ಟೆಸ್ಟ್ ಅಂತ ಅಂದರೆ ನಮ್ಮದು ಎಗ್ ಟ್ರಾವೆಲ್ ಮಾಡುತ್ತಲ್ಲ ಟ್ಯೂಬು. ಸೊ ಗೊತ್ತಿಲ್ಲದೆ ಇರೋರು ಐ ಡೋಂಟ್ ನೋ ನಿಮ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ. ಓವರೀಸ್ ಇರುತ್ತೆ, ಟ್ಯೂಬ್ ಇರುತ್ತೆ, ಆ್ಯಂಡ್ ದಿಸ್ ಇಸ್ ಆರ್ ಯೂಟ್ರಸ್, ಆಯಿತಾ. ಸೊ ಟ್ಯೂಬ್ ಒಳಗಿಂದ ಎಗ್ಗು ಟ್ರಾವೆಲ್ ಮಾಡಿ ಬಂದಾಗ ಮಾತ್ರನೇ ಒಂದು ಸ್ಪರ್ಮ್ ಜೊತೆ ಮೀಟ್ ಆಗೋಕ್ಕೆ ಸಾಧ್ಯ. ಸೊ ಆ ಟ್ಯೂಬು ಕ್ಲಿಯರ್ ಇರಬೇಕು.
ಆ ಟ್ಯೂಬ್ ಇನ್ ಕೇಸ್ ಕ್ಲಿಯರ್ ಇಲ್ಲ ಅಂತಂದರೆ ಅಲ್ಲಿಗೆ ಸ್ಪರ್ಮ್ಸ್ ಟ್ರಾವೆಲ್ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಅಲ್ಲಿಂದ ಎಗ್ಗು ಕೂಡ ಬಂದು ನಮ್ಮ ಒಂದು ಗರ್ಭಕೋಶದೊಳಗೆ ಕಚ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಆ ಟೆಸ್ಟ್ನ ನೀವು ಟ್ರೈ ಮಾಡ್ಬೋದು ನೆಕ್ಸ್ಟ್. ಇನ್ ಕೇಸ್ ಇಂಟರ್ನಲ್ ಸ್ಕ್ಯಾನ್ ಮಾಡಿನೂ ಆಗಲಿಲ್ಲ, ಟ್ರೈ ಮಾಡಿದ್ಲು ಆಗಲಿಲ್ಲ ಅಂತಂದರೆ ಆ ಥರ ಸ್ಕ್ಯಾನ್ ಅಂದರೆ ಆ ಥರ ಒಂದು ಟೆಸ್ಟ್ ಮಾಡ್ತಾರೆ. ಸೊ ಗೈನಿಕ್ಕು ಎಲ್ಲನೂ ಹೇಳಲ್ಲ ನಿಮ್ಮ ಹತ್ರ. ಏನೇ ಆದ್ರೂ ನಾನು ತುಂಬ ವೀಡಿಯೋಸ್ ನೋಡಿ ಇದನ್ನೆಲ್ಲ ತಿಳ್ಕೊಂಡಿದ್ದೀನಿ. ಗೈನಿಕ್ ಯಾವುದೇ ರೀತಿಯಾದ ನನಗೆ ಹೇಳೇ ಇಲ್ಲ ಇದನ್ನೆಲ್ಲ ಹೇಳ್ಬೇಕಂತಂದರೆ. ಅವ್ರದ್ದು ಫಾಲ್ಟ್ ಇದೆ ಅಂತಲ್ಲ, ಅವರು ಸ್ವಲ್ಪ ವೆಯ್ಟ್ ಮಾಡೋಣ, ಈಗಲೇ ಆ ಸ್ಟೆಪ್ ತೊಗೊಳೋದು ಬೇಡ ಅಂತ ಅಂದ್ಬಿಟ್ಟು ಅವರು ನನಗೆ ಇದ್ರ ಬಗ್ಗೆ ಏನೋ ಟ್ಯೂಬ್ ಟೆಸ್ಟ್ ಬಗ್ಗೆ ಏನೂ ಹೇಳಿರಲಿಲ್ಲ. ಸೊ ಈ ಥರನೂ ಪ್ರಾಬ್ಲಮ್ಸ್ ಇರುತ್ತೆ. ಜಾಸ್ತಿ ಏನು ಇರೋದಿಲ್ಲ. ಟ್ಯೂಬ್ ಟೆಸ್ಟ್ ಅಂತಂದರೆ ಒಂದು ಯೂಟ್ರಸ್ ಒಳಗೆ ಒಂದು ಇಂಕ್ ಥರ ಹಾಕ್ತಾರೆ. ಸೊ ಅದು 2 ಟ್ಯೂಬ್ನು ಓಪನ್ ಆಗಿ ಹೋಯಿತು ಅಂತಂದರೆ ಟ್ಯೂಬ್ ಕ್ಲಿಯರ್ ಆಗಿದೆ, ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಇಲ್ಲ, ನೆಕ್ಸ್ಟ್ ಮಂತ್ ಟ್ರೈ ಮಾಡ್ಬೋದು ಅಂತಲೂ ಇರುತ್ತೆ. ಇಲ್ಲ ಅಲ್ಲಿ ಟ್ಯೂಬ್ ಬ್ಲಾಕ್ ಆಗಿದೆ ಅಂತಂದರೆ ಮುಂದಿನ ಪ್ರೊಸೀಜರ್ಸ್ ಏನೇನು ಇರುತ್ತೋ ಅದನ್ನು ಮಾಡ್ತಾರೆ. ಇನ್ ಕೇಸ್ ನಿಮಗೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತಂದರೆ ಅದನ್ನು ಒಂದ್ಸತಿ ಗೈನಿಕ್ ಹತ್ರ ಮಾತಾಡಿ ನೋಡಿ, ಆಯಿತಾ. ಆಮೇಲೆ ಇನ್ನೊಂದೇನಂತಂದರೆ, ನಾವು ನಾರ್ಮಲಾಗಿ ಟ್ರೈ ಮಾಡ್ತಿದ್ದಾಗ ಅಥವಾ ನ್ಯಾಚುರಲಿ ಟ್ರೈ ಮಾಡ್ತಿದ್ದೀವಿ, ಯಾವುದೇ ರೀತಿಯಾದ ಸ್ಕ್ಯಾನ್ಸ್ ಆಗಲಿ ಟೆಸ್ಟ್ ಆಗಲಿ ನಾನು ಮಾಡ್ತಿಲ್ಲ ಅಂತ ಅಂದಾಗ ನಮಗೆ ಎಗ್ ಯಾವತ್ತು ರಿಲೀಸ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ, ಆಯಿತಾ. ಸೊ ಅದು ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ರೆಗ್ಯುಲರ್ ಸೈಕಲ್ಸ್ ಇರೋರಿಗೆ ಗೊತ್ತಾಗ್ಬಿಡುತ್ತೆ, ಬಟ್ ಇರ್ರೆಗ್ಯುಲರ್ ಇರೋರಿಗೆ ಗೊತ್ತಾಗೋದಿಲ್ಲ ಯಾವತ್ತು ಎಗ್ ರಿಲೀಸ್ ಆಗುತ್ತೆ ಅಂತ. ನಾವು ಅಂದ್ಕೊಳ್ಳೋದೇ ಬೇರೆ, ಬಟ್ ಎಗ್ ರಿಲೀಸ್ ಆಗೋ ಡೇಟೇ ಬೇರೆ ಇರುತ್ತೆ. ಸೊ ಅದು ತುಂಬಾ ಕನ್ಫ್ಯೂಷನ್ಸ್ ಆಗುತ್ತೆ. ಸೊ ಆ ಟೈಮಲ್ಲಿ ಇಂಟರ್ನಲ್ ಸ್ಕ್ಯಾನ್ ಆಗಿರ್ಬೋದು ಅಥವಾ ಅಲ್ಟ್ರಾಸೌಂಡ್ ಆಗಿರ್ಬೋದು ಅದು ಹೆಲ್ಪ್ ಮಾಡುತ್ತೆ, ಆಯಿತಾ. ನೀವು ಇದನ್ನು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡು ಗೈನಿಕ್ ಹತ್ರ ಮಾತಾಡಿ. ಸೊ ಗೈನಿಕ್ ಗೈಡ್ ಮಾಡ್ತಾರೆ ನಿಮಗೆ. ಸೊ ಇನ್ನೊಂದೇನಂತಂದರೆ, ಅದೇ ನಾನು ಇವಾಗ ಅಲ್ಟ್ರಾಸೌಂಡ್ ಆಗಿರ್ಬೋದು, ಇಂಟರ್ನಲ್ ಸ್ಕ್ಯಾನ್ ಆಗಿರ್ಬೋದು ಯಾವಾಗ ಮಾಡಿಸ್ಬೇಕು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಓಕೆನಾ. 2-3 ಮಂತ್ಸ್ ನೀವು ಟ್ರೈ ಮಾಡಿ, ನಿಮಗೆ ಎಗ್ ರಿಲೀಸ್ ಆಗೋದು ಡೇಟ್ ಯಾವಾಗ ಅಂತ ಗೊತ್ತಾಗದೇ ಇದ್ದಾಗ ನೆಕ್ಸ್ಟ್ ಮಂತಿಗೆ ನೀವು ಏನದು ಟ್ಯೂಬ್ ಇಂಟರ್ನಲ್ ಸ್ಕ್ಯಾನ್ ಆಗಿರ್ಬೋದು ಅಥವಾ ಫಾಲಿಕ್ಯುಲರ್ ಟೆಸ್ಟ್ ಆಗಿರ್ಬೋದು ಮಾಡಿಸ್ಕೊಳ್ಬೋದು. ಆವಾಗ ಗೊತ್ತಾಗತ್ತೆ ನಿಮಗೆ ಯಾವತ್ತು ಎಗ್ ರಿಲೀಸ್ ಆಗ್ತಾ ಇದೆ ಕರೆಕ್ಟಾಗಿ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಅದೊಂಥರ ಮೆಂಟಲಿ ತುಂಬ ಸ್ಟ್ರೆಸ್ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದೇನಂತಂದರೆ, ಯಾರು ಸ್ಟ್ರೆಸ್ ತೊಗೊಳೋದಕ್ಕೆ ಹೋಗ್ಬಿಡಿ, ಆಯಿತಾ. ಫಸ್ಟು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಓಕೆ, ನಮಗೆ ಆಗತ್ತೆ, ಮಗು ಆಗತ್ತೆ, ನಾವು ಟ್ರೈ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಏನಂತಾರೆ, ಒಬ್ಬೊಬ್ರು ಅನ್ಕೊತಾರೆ, ಅಯ್ಯೋ ನನಗೆ ಮಗುನೇ ಆಗಲ್ವೇನೋ, ನನಗಾಗೋದೇ ಇಲ್ವೇನೋ ಅಂತ ಅಂದ್ಕೊಂಡು ಸುಮ್ಮನೆ ಬಿಟ್ಬಿಡ್ತಾರೆ. ಬಟ್ ನೋ, ನಿಮಗೆ ಫಸ್ಟು ಗೊತ್ತಿರಬೇಕು. ಅಂದರೆ ಹೆಂಗೆ ಅಂತಂದರೆ, ನಾನು ಹೇಳೋದು ಇದೊಂಥರ ಮ್ಯಾನಿಫೆಸ್ಟೇಷನ್ ಥರನೇ ಅಂತಲೇ ಅಂದ್ಕೊಳ್ಳಿ. ದೇವ್ರ ಮೇಲೆ ಭಾರ ಹಾಕ್ಬಿಡಿ, ಎಲ್ಲ ನಿನಗೆ ಬಿಟ್ಟಿದ್ದು. ನನ್ನ ಕೆಲಸ ಏನಿದೆ, ನಾನು ಟ್ರೈ ಮಾಡೋದು ಅಂದರೆ ಮೆಡಿಸಿನ್ಸ್ ಕರೆಕ್ಟಾಗಿ ತೊಗೊಳ್ಳೋದು, ಅಥವಾ ನನ್ನ ವಾಕಿಂಗು ಮತ್ತು ಈಟಿಂಗ್ ರುಟೀನ್ನ ಕರೆಕ್ಟ್ ಮಾಡ್ಕೊಳ್ಳೋದು, ಇದೆಲ್ಲನೂ ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಇನ್ನು ಮಿಕ್ಕಿದೆಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಡಿ. ದೇವರು ಅಂತಂದರೆ ಅಫ್ಕೋರ್ಸ್ ಯೂನಿವರ್ಸು. ಆ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ನೀವು ನಿಮ್ಮ ಪ್ರಾಸೆಸ್ನ ಸ್ಟಾರ್ಟ್ ಮಾಡಿದ್ರೆ ಎಲ್ಲನೂ ಒಳ್ಳೆಯದಾಗತ್ತೆ ಅಂತಲೇ ನನಗನ್ಸೋದು. ಸೊ ನಾನು ಕೂಡ ಹಾಗೇ ಮಾಡಿದ್ದು. ಹೇಗೆ ಅಂತಂದರೆ, ಸ್ವಲ್ಪ ಟೈಮಲ್ಲಿ ಫ್ರಸ್ಟ್ರೇಷನ್ ಆಗೋದು ಉಂಟು, ಬಟ್ ಎಲ್ಲ ಟೈಮು ಒಂದೇ ಥರ ಇರಲ್ಲ. ದೇವರು ಯಾವಾಗ ಕೊಡಬೇಕು ನಮಗೆ ಅಂತ ಇರ್ತಾನೋ ಅದೇ ಟೈಮ್ಗೆ ಅವ್ನು ಕೊಡೋದು. ಸೊ ನಾವು ಸುಮ್ಮನೆ ಹೊಡೆದಾಡ್ತೀವಷ್ಟೇ, ಇವಾಗ ಬೇಕು ಅವಾಗ ಬೇಕು ಅಂತ ಅಂದ್ಕೊಂಡು. ಸೊ ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಟೆನ್ಷನ್ ತೊಗೊಬೇಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಇದನ್ನು ಯಾವುದೇ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಕೇಳಿಸ್ಕೊತಿದ್ರೆ ಸ್ವಲ್ಪ ಕಿವಿ ಓಪನ್ ಮಾಡಿ ಕೇಳಿಸ್ಕೊಳ್ಳಿ. ಇನ್ನೊಂದೇನಂತಂದರೆ, ಪ್ರಾಬ್ಲಮ್ಸು ಬರೀ ಹೆಣ್ಣು ಮಕ್ಕಳಲ್ಲೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ, ಗಂಡು ಮಕ್ಕಳಲ್ಲೂ ಇರುತ್ತೆ, ಆಯಿತಾ. ಸೊ ಈ ಗೈನಿಕ್ ಹತ್ರ ನೀವು ಹೋದಾಗ ಅವರು ಇಬ್ರಿಗೂ ಟೆಸ್ಟ್ ಮಾಡ್ತಾರೆ, ಓಕೆನಾ. ಒಬ್ರಿಗೆ ಮಾತ್ರ ಟೆಸ್ಟ್ ಮಾಡೋದಿಲ್ಲ, ಇಬ್ರಿಗೂ ಟೆಸ್ಟ್ ಮಾಡ್ತಾರೆ. ಬಿಕಾಸ್ ಇಬ್ಬರು ಅವ್ರಿಗೆ ಈಕ್ವಲ್. ಅವರು ಗಂಡು, ಇವ್ರ ಹೆಣ್ಣು, ಇವ್ರಿಗೆ ಪ್ರಾಬ್ಲಮ್ ಇರುತ್ತೆ, ಇವ್ರಿಗೇನೋ ಪ್ರಾಬ್ಲಮ್ ಇರಲ್ಲ ಅಂತೆಲ್ಲ ಅವ್ರು ನೋಡಲ್ಲ. ಆ್ಯಂಡ್ ಒಬ್ಬೊಬ್ರು ಇರ್ತಾರೆ, ಗಂಡು ಮಕ್ಕಳು, ನಾನು ಯಾಕೆ ಟೆಸ್ಟ್ ಮಾಡಿಸ್ಕೋಬೇಕು, ನನಗೇನೋ ಪ್ರಾಬ್ಲಮ್ ಇಲ್ಲ, ಇವಳಿಗೆ ಇರೋದು ಪ್ರಾಬ್ಲಮ್ಮು, ಹಾಗೆ ಹಿಂಗೆ ಅಂತ ಫುಲ್ ಡಾಮಿನೇಟಿಂಗ್ ಥರ ಆಗಿಬಿಡ್ತಾರೆ. ಸೊ ದಯವಿಟ್ಟು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನಿಮ್ಮ ಹಸ್ಬೆಂಡ್ಸ್ ಆ ಥರ ಮಾಡ್ತಿದ್ದಾರೆ ಅಥವಾ ನೀವೇ
ಹುಡುಗರು ಯಾರು ನೋಡ್ತಿದ್ದೀರಾ ಅವರೇ ಆ ಥರ ಮಾಡ್ತಿದ್ದೀರಾ ಅಂದರೆ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಹೆಲ್ತ್ ಕೂಡ ಒಂದೇ ಥರ ಇರೋದಿಲ್ಲ. ನಿಮ್ಮಲ್ಲೂ ಪ್ರಾಬ್ಲಮ್ಸ್ ಇರಬಹುದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಹೆಣ್ಮಕ್ಳಿಗಿರುತ್ತೆ. ಬಿಕಾಸ್ ಇವಾಗೆಲ್ಲ PCOS PCOD ಜಾಸ್ತಿ ಆಗಿದೆ. ಆ್ಯಂಡ್ ಗಂಡು ಮಕ್ಕಳಿಗೆ PCOS PCOD ಬರೋದಿಲ್ಲ, ಥೈರಾಯ್ಡ್ ಬರ್ಬೋದು. ಸೊ ಆ ಥರ ಸಿಚುವೇಶನ್ಸಲ್ಲಿ ಹುಡುಗರಿಗೂ ಟೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಯಾರು ಹೆಸಿಟೇಟ್ ಆಗಬೇಡಿ, ಎಲ್ಲರ ಬಾಡಿನೂ ಒಂದೇನೆ ಆಯಿತಾ. ಇವಾಗ ನಾವು ಚೆಕ್ ಮಾಡಿಸ್ಕೊತಿದ್ದೀವಿ ಅಂತಂದರೆ ನೀವು ಚೆಕ್ ಮಾಡಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲಿ ತಪ್ಪಾಗಲಿ ಇಲ್ಲ. ಅದ್ರ ಬಗ್ಗೆ ನಾಚಿಕೆ ಪಡೋ ಅಂಥ ಏನದು ವಿಷಯನೂ ಅಲ್ಲ ಅದು ಹೇಳ್ಬೇಕಂತಂದರೆ. ಏನಿಲ್ಲ, ಒಂದು ಸಣ್ಣ ಟೆಸ್ಟ್ ಇರುತ್ತೆ ಅಷ್ಟೇನೆ, ಇನ್ನೇನೂ ಮಾಡೋದಿಲ್ಲ ಹೇಳ್ಬೇಕಂದ್ರೆ. ಸೊ ನಮಗೂ ಹಂಗೆ ಅನ್ಸುತ್ತಲ್ವಾ, ಏನಕ್ಕೆ ಇಷ್ಟೊಂದು ಟೆಸ್ಟ್ ಮಾಡ್ತಿದ್ದಾರೆ, ನಮಗೇನು ಪ್ರಾಬ್ಲಮ್ ಇಲ್ಲ, ನಾವ್ಯಾಕೆ ಮಾಡಿಸ್ಕೋಬೇಕು ಅಂತ. ಬಟ್ ಆದ್ರೂ ಏನಕ್ಕೆ ಮಾಡಿಸ್ಕೊತೀವಿ, ಓಕೆ ನಮ್ಮಿಂದ ಒಂದು ಮಗುಗೆ ಜನ್ಮ ಕೊಡಬೇಕು ಅಂತ ಅಂದ್ಬಿಟ್ಟು. ಸೊ ಅದೇ ಥರನೇ ನೀವು ಕೂಡ ನಿಮ್ಮದು ಫುಡ್ ರೂಟೀನ್ ಕರೆಕ್ಟಾಗಿರಬೇಕು, ನಿಮ್ಮದು ಬಾಡಿ ವೆಯ್ಟ್ ಕರೆಕ್ಟಾಗಿರಬೇಕು. ಅವಾಗಷ್ಟೇ ಎಲ್ಲನೂ ಪ್ರಾಬ್ಲಮ್ಸು ಕ್ಲಿಯರ್ ಆಗೋಂಥದ್ದು. ನೀವು ಯಾರಾಬ್ರಿ ತಿನ್ಕೊಂಡು ಕುಡ್ಕೊಂಡು ಸಿಗರೆಟ್ಸ್ ಹಿಡ್ಕೊಂಡಿದ್ರೆ ಆಗೋದಿಲ್ಲ. ಸೊ ಇನ್ ಕೇಸ್ ಯಾರಾದರೂ ಹಸ್ಬೆಂಡ್ಸ್ ನೋಡ್ತಿದ್ದೀರಾ ಅಥವಾ ಯಾರೋ ಒಬ್ಬರು ಹುಡುಗರು ಯಾರೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಬರೀ ಹೆಣ್ಮಕ್ಳಿಗೆ ಅಷ್ಟೇ ಪ್ರಾಬ್ಲಮ್ಸ್ ಇರಲ್ಲ, ಗಂಡ್ಮಕ್ಳಿಗೂ ಇರುತ್ತೆ. ನೀವು ಕೂಡ ಅದನ್ನು ಅರ್ಥಕೊಂಡು ಅವಳಿಗೆ ಸಪೋರ್ಟಿವ್ ಆಗಿ, ಇಬ್ಬರು ಸಪೋರ್ಟಿವ್ ಆಗಿ ನಡ್ಕೊಂಡು ಹೋಗಬೇಕು. ಒಬ್ರ ಮೇಲೆ ಒಬ್ರು ತಪ್ಪು ಹಾಕೋದಲ್ಲ, ತಪ್ಪು ಹಾಕೋದು ತುಂಬ ಈಸಿ. ಬಟ್ ನಾವು ಅದನ್ನು ಅರ್ಥ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಜರ್ನಿನಲ್ಲಿ. ಸೊ ಇದಿಷ್ಟು ಹೇಳಬೇಕಾಗಿತ್ತು. ಆ್ಯಂಡ್ ಸ್ವಲ್ಪ ಕ್ವೆಶನ್ಸ್ ಇದ್ದಾವೆ ನನ್ನ ಯೂಟ್ಯೂಬಲ್ಲಿ ಆಗಿರ್ಬೋದು ಅಥವಾ ನನ್ನ ಪರ್ಸ್ನಲಿ ಇದು ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಕೇಳಿದ್ದೀರಾ ಕ್ವೆಶನ್ಸು. ಸೊ ಯಾವುದು ಸಿಮಿಲರ್ ಅಂತ ಅನಿಸುತ್ತೋ ಅದಕ್ಕೆ ನಾನು ಇವಾಗ ಆನ್ಸರ್ ಮಾಡ್ತಾ ಹೋಗ್ತೀನಿ, ಓಕೆನಾ? ಓಕೆ, ಫಸ್ಟ್ ಕ್ವೆಶನ್ ಬಂದು ನಿಮ್ಮದು PCOD ಕ್ಲಿಯರ್ ಆಯಿತಾ? ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ನನಗೂ PCOD ಇದೆ, ನಮಗೂ ಟಿಪ್ಸ್ ಕೊಡಿ ಅಕ್ಕ, ಯೂಸ್ ಆಗುತ್ತೆ. ಸೊ ಈ ವಿಡಿಯೋ ಮಾಡೋ ಅಂತ ಒಂದು ನನಗೆ ಓಕೆ ಈಗಲೇ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ಅಂದರೆ ಇದೇ ರೀಸನಿಂದ. ನಂತರ ಎಷ್ಟೊಂದು ಜನ ಹೆಣ್ಮಕ್ಳು ಪಾಪ ಕಣ್ಣೀರು ಹಾಕ್ತಿರ್ತಾರೆ, ಇನ್ನು ಮಕ್ಕಳಾಗಿಲ್ಲ ಹಂಗೆ ಹಿಂಗೆ ಅಂತ. ಫಾರ್ ಗಾಡ್ಸ್ ಗ್ರೇಸ್ ನಮ್ಮ ಮನೇಲಿ ನನಗೆ ಯಾರೂ ಫೋರ್ಸ್ ಮಾಡಲಿಲ್ಲ ಅದು ಈಗಲೇ ಆಗಬೇಕು ಅಂತ ಅಂದ್ಬಿಟ್ಟು. ತುಂಬ ಪ್ರೆಷರ್ ಏನು ಹಾಕಲಿಲ್ಲ. ಬಟ್ ಕೆಲವೊಂದು ಮನೆಗಳಲ್ಲಿ ಪ್ರೆಷರ್ ಹಾಕೇ ಹಾಕ್ತಾರೆ, ಅದು ನನಗೂ ಗೊತ್ತಿದೆ. ಆ್ಯಂಡ್ ಇಲ್ಲಿ ಏನಂತಂದರೆ ಪ್ರೆಷರ್ ಅಂದರೆ ಯಾವಾಗ ಮಾಡ್ಕೊತೀರಾ ಅನ್ನೋದು ಕೂಡ ತುಂಬಾ ಪ್ರೆಷರ್ ಆಗುತ್ತೆ. ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆಗೆ ಸ್ಟ್ಯಾಂಡ್ ಆದಾಗ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ನಾನು ಇಷ್ಟು ಬೇಗ ಆ ವಿಡಿಯೋನ ಮಾಡ್ತಿರೋದು. ನಾನು ಈ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ಯಾರೂ ಇಷ್ಟ ಇರಲ್ಲ ಅಲ್ವಾ, ಏನೋ ಒಂದು ಪ್ರಾಬ್ಲಮ್ ಇದೆ ನಮಗೆ ಅಂತ ಬಂದು ಹೇಳ್ಕೊಳ್ಳೋದು. ಬಟ್ ಏನಂತಂದರೆ ಇದು ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅಂದ್ಬಿಟ್ಟು ನಾನು ಮಾಡ್ತಿರೋದು. ನನಗೆ ಯಾವುದೇ ರೀತಿಯಾದ ನಾಚಿಕೆ ಆಗಲಿ, ಯಾವುದೇ ರೀತಿಯಾದ ಹೆಸಿಟೇಷನ್ ಆಗಲಿ ಇಲ್ಲ ಇದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಬಿಕಾಸ್ ಎಲ್ಲರಿಗೂ ಇರುವಂಥ ಪ್ರಾಬ್ಲಮ್ಮೇ ಇದು. ಒಬ್ಬೊಬ್ರು ಹೇಳ್ಕೊತಾರೆ, ಒಬ್ಬೊಬ್ರು ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡಿರ್ತಾನೆ ಒಂದು 4 ಜನಕ್ಕೆ ಗೊತ್ತಾಗೋದು ಈ ಥರ ಇದೆ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇದೆ ಅಂತ. ನನಗೂ ಮುಂಚೆ ಗೊತ್ತಿರಲಿಲ್ಲ, ಯಾರೂ ವಿಡಿಯೋ ಮಾಡಿರಲಿಲ್ಲ ಅಂದರೆ ನನಗೆ ಹೆಂಗೆ ಗೊತ್ತಾಗ್ತಿತ್ತು. ಸೊ ಒಂದು 4 ಜನಕ್ಕೆ ಇನ್ಫಾರ್ಮೇಟಿವ್ ಆಗುತ್ತೆ ಅಂತ ಅಷ್ಟೇ ವಿಡಿಯೋ ಮಾಡ್ತಿರೋದು. ಸೊ ಇವರ ಕ್ವೆಶನ್ಗೆ ಆನ್ಸರ್ ಮಾಡಿಬಿಡೋಣ. ನನಗೆ ಆ್ಯಕ್ಚುಲಿ PCOS ಇರೋದು, PCOD ಅಲ್ಲ. ಸೊ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಅಂತ ಕೇಳ್ತಿದ್ದಾರೆ. ನನಗೆ ಇವಾಗ ಮಾರ್ಚ್ ಬಂದರೆ 4 years ಆಯಿತು ಹತ್ತತ್ರ ಮದುವೆ ಆಗಿ. ಹೇಗೆ ಕ್ಲಿಯರ್ ಮಾಡ್ಕೊಂಡ್ರಿ ಅಂತ. ಸೊ ನಾನು ಹೇಳ್ದಂಗೆ ಕ್ಲಿಯರ್ ಆಗೋದಿಲ್ಲ ಅದು. ನೀವು ಗೈನಿಕ್ ಹತ್ರ ಹೋದಾಗ ಅವರು ಸ್ವಲ್ಪ ಅದು ಫ್ಲಶ್ ಔಟ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ. ಅವ್ರು ಏನೇನು ಹೇಳ್ತಾರೋ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಿ. ಆ್ಯಂಡ್ ಫಸ್ಟ್ ಥಿಂಗ್ ಏನಂತಂದರೆ ಬೆಸ್ಟ್ ಗೈನಿಕ್ ಹತ್ರ ತೋರಿಸಿ, ಒಳ್ಳೆ ಗೈನಿಕ್ ಹತ್ರ ತೋರಿಸಿ. ಅವರು ದುಡ್ಡು ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಗೈನಿಕ್ನ ಸರ್ಚ್ ಮಾಡಿ ಅವ್ರ ಹತ್ರನೇ ತೋರಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳಿ. ಆ್ಯಂಡ್ ಕ್ಲಿಯರ್ ಆಗೋದಿಲ್ಲ, ಅದು ಕಮ್ಮಿ ಆಗುತ್ತೆ. ನೀವು ಫುಡ್ ರೂಟೀನ್ ಆಗಿರ್ಬೋದು ಅಥವಾ ವಾಕಿಂಗ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಅದೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ತಿದ್ರೆ ಕಮ್ಮಿ ಆಗುತ್ತದು, ಹೋಗೋದಿಲ್ಲ ಆಯಿತಾ. ಸೊ ನೆಕ್ಸ್ಟ್ ಕ್ವೆಶ್ಚನು, ಹೌ ಟು ಕನ್ಸೀವ್ ನ್ಯಾಚುರಲಿ ವಿತ್ PCOS, ಪ್ಲೀಸ್ ಕ್ಯಾನ್ ಯು ಶೇರ್ ಎನಿ ಟಿಪ್ಸ್ ಅಂತ ಅಂದ್ಬಿಟ್ಟು. ಸೊ ನಾನು ಆಗಲೇ ಹೇಳ್ದಂಗೆ ಯಾವುದೇ ಟೆಸ್ಟ್ ಮಾಡ್ದಿರ ನಮಗೆ ನ್ಯಾಚುರಲ್ ಆಗಿ PCOS ಅಲ್ಲಿ ಕನ್ಸೀವ್ ಆಗೋದು ಸ್ವಲ್ಪ ನ್ಯಾಚುರಲ್ ಅಂತಂದರೆ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಏನಂತಾರೆ ಎಕ್ಸ್ಟರ್ನಲ್ ಮಷೀನ್ಸಿಂದ ಆಗಿರ್ಬೋದು ಅಥವಾ ಈ IVF IUI ಆ ಥರದ್ದು ಅದೆಲ್ಲ ಸ್ವಲ್ಪ
ಕಾಂಪ್ಲಿಕೇಟೆಡು. ಇದು ನ್ಯಾಚುರಲಿ ಹೆಂಗೆ ಅಂತಂದರೆ ಟ್ಯಾಬ್ಲೆಟ್ಸ್ ತೊಗೊಂಡಿದ ತಕ್ಷಣ ಅದು ನ್ಯಾಚುರಲ್ ಅಲ್ಲ ಅಂತಲ್ಲ. ಟ್ಯಾಬ್ಲೆಟ್ಸ್ ಏನಕ್ಕೆ ತೊಗೊತೀವಿ ಅಂತಂದರೆ ಒಳಗಿಡುವಂಥ ಟಾಕ್ಸಿಕ್ ಎಲ್ಲ ಈಚೆ ಹೋಗಲಿ ಅಂತ, ಅಂದರೆ ಇರುವಂಥ ಗುಳ್ಳೆ ಎಲ್ಲ ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಇದು ಕೂಡ ನ್ಯಾಚುರಲ್ ಪ್ರಾಸೆಸ್ಸೇ. ಯಾರು ಕೂಡ ಅನ್ಕೊಳಕ್ಕೆ ಹೋಗ್ಬಿಡಿ ಡಾಕ್ಟರ್ ಹತ್ರ ಹೋಗಿದ ತಕ್ಷಣ ಅವ್ರು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರು, ಏನೋ IVF IUI ಮಾಡ್ಕೊಂಡ್ಬಿಟ್ರು ಅದಕ್ಕೆ ಮಗು ಆಯಿತು ಅಂತ. ಅದೊಂದು ಮಿತ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾರ ಡಾಕ್ಟರ್ಸೂ PCOD ಹೊಡಿದ್ರೆ ಯಾರೂ IUI ಮಾಡ್ತೀವಿ IVF ಮಾಡ್ತೀವಿ ಅಂತ ಫಸ್ಟಿಗೆ ನಿಂತ್ಕೊಂಡ್ಬಿಡಲ್ಲ. ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮೇಲೆ ಹೋಗ್ತಾರೆ. ಸೊ ಅದು ನಿಮ್ಮ ಪ್ರಾಬ್ಲಮ್ ಹೆಂಗಿದೆ ಏನು ಎತ್ತ ಅಂತ ಸ್ಟಡಿ ಮಾಡಿದಾಗ ಅಷ್ಟೇ ಗೊತ್ತಾಗುತ್ತೆ ಏನು ಮಾಡ್ಬೋದು ಏನು ಮಾಡಬಾರ್ದು ಅಂತ ಅಂದ್ಬಿಟ್ಟು. ಸೊ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ಬೋದು. ಯಾವಾಗ ಅಂತಂದರೆ ಕರೆಕ್ಟಾಗಿ ವಾಕಿಂಗ್ ಮಾಡಬೇಕು. ವಾಕಿಂಗ್ ಅಥವಾ ಎಕ್ಸಸೈಸ್ ಏನೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಏನೋ ಒಂದು, ಅದ್ರ ಜೊತೆಗೆ ಫುಡ್ ನ್ಯಾಚುರಲ್ ಫುಡ್ ಅಂದರೆ ನಾವು ಹೋಮ್ ಮೇಡ್ ಫುಡ್ ಅಂತ ಹೇಳ್ತೀವಲ್ಲ ಅದನ್ನು ತಿನ್ನಬೇಕು. ಪ್ರೋಟೀನ್ಸು ಮತ್ತು ಮಿನರಲ್ಸು, ಅದಾದಮೇಲೆ ಸ್ವಲ್ಪ ಫೈಬರ್ ಇರುವಂಥ ಫುಡ್ಡನ್ನು ಜಾಸ್ತಿ ತೊಗೊಬೇಕು. ಮತ್ತು ಹೊರಗಡೆ ಫುಡ್ಸ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಮಂತ್ಲಿ ಒನ್ಸ್ ಅಥವಾ ಮಂತ್ಲಿ ಟ್ವೈಸ್ ತಿಂದರೂ ಏನು ಪ್ರಾಬ್ಲಮ್ ಇಲ್ಲ. ಬಟ್ ವಾರಕ್ಕೊಂದ್ಸತಿ ವಾರಕ್ಕೆ 2 ಸತಿ ಅಂತಂದರೆ ಸ್ವಲ್ಪ ಅವಾಯ್ಡ್ ಮಾಡಿ, ಓಕೆನಾ? ಆವಾಗ ನಿಮಗೆ ಕನ್ಸೀವ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಐ ಥಿಂಕ್ ಫಸ್ಟಿಂದನೂ ನಾನು ಹೇಳಿದ್ದೀನಿ ಟಿಪ್ಸು ಮತ್ತು ಹೆಂಗೆ ಇರಬೇಕು ಅಂತ ಅಂದ್ಬಿಟ್ಟು. ಅದನ್ನು ನೀವು ಫಾಲೋ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಮೇಡಮ್ PCOS ಹೆಂಗೆ ಕ್ಲಿಯರ್ ಮಾಡ್ಕೊಂಡ್ರಿ ಹೇಳಿ ಪ್ಲೀಸ್ ಮೇಡಮ್, ನಮಗೂ ಹೆಲ್ಪ್ ಆಗುತ್ತೆ. ಸೊ ಅವಾಗಲಿಂದ ಹೇಳ್ತಾನೆ ಇದ್ದೀನಿ ನಾನು, ಗೈನಿಕ್ ಹತ್ರ ಹೋಗಿ ಅವರೇ ಎಲ್ಲ ಗೈಡೆನ್ಸ್ ಕೊಡ್ತಾರೆ. ಜೊತೆಗೆ ನೀವು ಏನೇನು ನಿಮ್ಮ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ಕೊಳ್ಳಿ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ನ ಡೌನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಕಾನ್ಫಿಡೆಂಟ್ ಆಗಿರಿ. ಆ್ಯಂಡ್ ಗೈನಿಕ್ ಏನು ಹೇಳ್ತಾರೋ ಅದೇ ರೀತಿ ಫಾಲೋ ಮಾಡಿ. ಅವ್ರನ್ನೇ ಕ್ವೆಶ್ಚನ್ ಬ್ಯಾಕ್ ಮಾಡಬೇಡಿ, ನಾನೇನಕ್ಕೆ ತೊಗೊಬೇಕು, ಆಮೇಲೆ ನಾನೇನಕ್ಕೆ ಸ್ಕ್ಯಾನ್ ಮಾಡಿಸ್ಬೇಕು, ನೀವೇನು ನೋಡ್ತಾನೆ ಇಲ್ಲ ಏನಕ್ಕೆ ಮಾಡಿಸ್ಬೇಕು, ಹಾಗೆ ಹಿಂಗೆ ಆ ಥರ ಎಲ್ಲ ಹೇಳೋದಕ್ಕೆ ಹೋಗ್ಬಿಡಿ. ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನಿಮಗಿಂತ ಜಾಸ್ತಿ ತಿಳ್ಕೊಂಡಿರ್ತಾರೆ ಅವರು. ಸೊ ಅವ್ರ ಮಾತು ಕೇಳಿ ಒಳ್ಳೇದಾಗತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಅವರು ಕರೆಕ್ಟಾಗಿ ಕೊಡುವಂಥ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅಥವಾ ಏನೇ ಒಂದು ಮೆಡಿಕೇಶನ್ಸ್ ಆಗಿರ್ಬೋದು ಕರೆಕ್ಟ್ ಟೈಮ್ಗೆ ತೊಗೊಬೇಕು. ಅಲಾರಾಮ್ ಇಟ್ಕೊಂಡಾದರೂ ಸರಿ ನೀವು ತೊಗೊಳ್ಳೇಬೇಕು. ಅದನ್ನು ಒಂದು ದಿನ ಮಿಸ್ ಮಾಡಿದ್ರಿ ಅಂತಂದ್ರೂ ನಿಮಗೆ ಲಾಸ್ ಆಗುತ್ತೆ. ಆ್ಯಂಡ್ ಅಷ್ಟೆಲ್ಲ ಖರ್ಚು ಮಾಡಿನೂ ಏನು ಯೂಸ್ ಆಗೋದಿಲ್ಲ. ಆ್ಯಂಡ್ ಒಂದು 6 ಮಂತ್ಸ್ ನೋಡ್ತೀರಾ ಡಾಕ್ಟ್ರ್ ಹತ್ರ ಹೋಗಿ, ಏನೂ ಆಗಲಿಲ್ಲ ಅಂತಂದರೆ ಆ ಡಾಕ್ಟ್ರನ್ನ ಬಿಟ್ಬಿಡ್ತೀರಾ, ಮತ್ತು ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗ್ತೀರಾ. ಅಂದರೆ ಡಾಕ್ಟರ್ಸ್ನ ಚೇಂಜ್ ಮಾಡ್ತಾ ಇದ್ದಷ್ಟು ನಮಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಮತ್ತೆ ಫಸ್ಟಿಂದೆಲ್ಲ ಟೆಸ್ಟ್ಸ್ ಮಾಡ್ತಾರೆ. ಸೊ ನಾನು ಅದೇ ತಪ್ಪು ಮಾಡಿದ್ದು. ಆ ತಪ್ಪನ್ನ ಯಾರೂ ಮಾಡೋದಕ್ಕೆ ಹೋಗ್ಬೇಡಿ. ಡಾಕ್ಟರ್ಸ್ನ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಬಿಟ್ಟು ತೋರಿಸೋದಾಗಿರ್ಬೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಟ್ ಎ ಸ್ಟ್ರೆಚ್ 1 ವರ್ಷ ಆದರೂ ಪರವಾಗಿಲ್ಲ, ಆಯಿತಾ? 1 ವರ್ಷ ಆದರೂ ಪರವಾಗಿಲ್ಲ. ನಿಧಾನಕ್ಕೆ ನೀವು ಟ್ರೀಟ್ಮೆಂಟ್ ತೊಗೊಂಡು ಅದೇ ಡಾಕ್ಟರ್ ಹತ್ರನೇ ಕನ್ಸಲ್ಟ್ ಮಾಡಿ ಆ್ಯಂಡ್ ನೀಟಾಗಿ ಅವ್ರು ಏನು ಹೇಳ್ತಾರೋ ಅದನ್ನು ಫಾಲೋ ಅಪ್ ಮಾಡಿ. ಆ್ಯಂಡ್ ಇನ್ನೊಂದೇನಂತಂದರೆ ಗೈನಿಕ್ಗೂ ಅಷ್ಟೇ, ಅವರೇ ಸ್ಕ್ಯಾನ್ ಮಾಡಿ ಅವರೇ ಖುದ್ದಾಗಿ ಬಂದು ನಿಮ್ಮ ಸ್ಕ್ಯಾನ್ಸ್ನೆಲ್ಲ ಮಾಡಿ ಅವರೇ ಖುದ್ದಾಗಿ ನೋಡಿ ನಿಮಗೂ ತೋರಿಸಿ ಹೇಳ್ತಾರಲ್ಲ, ಆ ಥರ ಇರುವಂಥ ಗೈನಕಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೇದಂತ ನಾನು ಹೇಳ್ತೀನಿ. ಸುಮ್ಮನೆ ಟ್ರಾವೆಲ್ ಮಾಡಬೇಕಾಗುತ್ತೆ, ಸ್ಕ್ಯಾನಿಂಗ್ ಸೆಂಟರ್ಗೂ ಮತ್ತು ಗೈನಿಕ್ಗೂ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡಬೇಕಾಗತ್ತೆ. ಸೊ ಎಲ್ಲ ಒಂದೇ ಕಡೆ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಹೆಲ್ಪ್ ಕೂಡ ಆಗುತ್ತೆ ತುಂಬಾ, ಓಕೆನಾ? ಸೊ ಇದಿಷ್ಟು ನೋಡ್ಕೊಳ್ಳಿ. ಓಕೆ, ಇನ್ನೊಬ್ರು ಕ್ವೆಶ್ಚನ್ ಕೇಳಿದ್ದಾರೆ, ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋ ಮುಂಚೆ ನಿಮಗೆ ವೈಟ್ ಡಿಸ್ಚಾರ್ಜ್ ಆಗುತ್ತಾ? ಸೊ ಆಗಿತ್ತಾ ಅಂತ. ಸೊ ಪ್ರೆಗ್ನೆನ್ಸಿ ಅಂತಲೇ ಅಲ್ಲ, ಯಾವುದೇ ಹೆಣ್ಣಿಗಾಗಲಿ ಪೀರಿಯಡ್ಸ್ ಆಗೋಕ್ಕೂ ಸ್ವಲ್ಪ ದಿನ ಮುಂಚೆ ವೈಟ್ ಡಿಸ್ಚಾರ್ಜ್ ಆಗೇ ಆಗುತ್ತೆ. ಸೊ ಅದರಿಂದ ನಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದರಿಂದ ಗೊತ್ತಾಗೋದು ಇಲ್ಲ ಒಬ್ಬೊಬ್ಬರಿಗೆ. ಬಟ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇಟ್ಕೊಂಡು PCOS ಇದ್ರಂತೂ ಇನ್ನೂ ಕಷ್ಟ ಆಗುತ್ತೆ ಯಾವ ಥರ ಅಂತ ಡಿಫ್ರೆನ್ಷಿಯೇಟ್ ಮಾಡೋದು. ಸೊ ಅದು ನಾನು ಅಷ್ಟು ನಂಬೋದಿಲ್ಲ ಆ್ಯಂಡ್ ನಿಮಗೂ ಕೂಡ ರೆಕಮೆಂಡ್ ಮಾಡಲ್ಲ. ಅದಾದಮೇಲೆ ನೀವು ಟ್ರೈ ಮಾಡಿದ 1 ಮಂತ್ಗೆ ಕನ್ಸೀವ್ ಆಗಿದ್ದ? ನೋ, ನಾವು ಕೂಡ ತುಂಬ ಒಂದು 2-3 ತಿಂಗಳು ಗ್ಯಾಪಲ್ಲೇ ಆಗಿದ್ದು. ಅಂದರೆ ಸ್ವಲ್ಪ ಅಂದರೆ ನಮ್ಮದು ಎಗ್ ರಿಲೀಸ್ ಯಾವಾಗ ಆಗುತ್ತೆ ಏನು ಎತ್ತ ಅಂತ ಕರೆಕ್ಟಾಗಿ ಗೊತ್ತೇ ಇರಲಿಲ್ಲ. ಹೇಳಬೇಕಂತಂದರೆ ಗೊತ್ತಿರಲಿಲ್ಲ ಇನ್ ದ ಸೆನ್ಸ್ ಗೊತ್ತಿತ್ತು, ಬಟ್ ನಾವು ಅಂದ್ಕೊಂಡಿದ್ದೇ ಬೇರೆ ಡೇಟ್ ಆಗ್ತಿತ್ತು, ಅದು ಎಗ್ ರಿಲೀಸ್ ಆಗ್ತಿದ್ದೇ ಬೇರೆ ಡೇಟ್ ಆಗ್ತಿತ್ತು. ಸೊ ಆವಾಗ ಫಾಲಿಕ್ಯುಲರ್ ಸ್ಟಡಿ ಅಥವಾ ಇಂಟರ್ನಲ್ ಸ್ಕ್ಯಾನ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ.
ಸೊ ಅದ್ರ ಬೇಸಿಸ್ ಮೇಲೇ ಹೋಗುತ್ತೆ. ಆ್ಯಂಡ್ ಒಬ್ಬೊಬ್ರಿಗೆ ಎಲ್ಲಾನು ಸರಿ ಇದ್ರೂ ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಆಲ್ಮೋಸ್ಟ್ ಒಂದು 6 months to 1 yearವರೆಗೂ ತೊಗೊಳುತ್ತೆ, ಆಯಿತಾ. 1 year 2 yearsವರೆಗೂ ತೊಗೊಳುತ್ತೆ ಒಬ್ಬೊಬ್ರಿಗೆ, ಹೇಳೋಕ್ಕಾಗೋದಿಲ್ಲ. ಬಟ್ ಕಂಟಿನ್ಯೂಸ್ ಆಗಿ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತಾನೆ ಇರಿ, ಬಿಟ್ಟು ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ. ಸೊ ಇವ್ರದ್ದು ಕ್ವೆಶ್ಚನ್ ಆಯಿತು. ಸೊ ಇನ್ನೊಂದು ಕ್ವೆಶನ್ ಕೇಳಿದರೆ, ನಿಮ್ಮದು ಮದುವೆ ಆಗಿ ಎಷ್ಟು ಇಯರ್ಸ್ ಆಯಿತು ಅಂತ. ಇವಾಗ ಮಾರ್ಚ್ ಬಂದರೆ 4 years ಆಯಿತು. ಆ್ಯಂಡ್ ಇನ್ನೊಂದೇನಂತಂದರೆ, ಈ ಕನ್ಸೀವ್ ಆಗಬೇಕು ಅಂತ ಇರೋರು ಅಥವಾ ಡಾಕ್ಟರ್ ಹತ್ರ ಹೋಗೋರು, ಅದಕ್ಕೂ ಮುಂಚೆ ಮನೇಲೆಲ್ಲ ಏನು ಹೇಳ್ತಾರೆ ಅಂದರೆ, ದೇವಸ್ಥಾನಕ್ಕೆ ಹೋಗಿ, ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗಿ ಅಂತೆಲ್ಲ ಹೇಳ್ತಾರೆ, ಸಜೆಷನ್ ಕೊಡ್ತಾರೆ. ಸೊ ಅದನ್ನೆಲ್ಲ ನೀವು ಮೂಢನಂಬಿಕೆ ಅಂತ ಅಂದ್ಬಿಟ್ಟು ಬಿಟ್ಬಿಡಕ್ಕೆ ಹೋಗಬೇಡಿ, ಓಕೆನಾ. ಡಾಕ್ಟರ್ಸ್ ಪ್ರಯತ್ನ ಏನೇನು ಮಾಡ್ತಿರ್ತಾರೋ ಅದನ್ನು ಮಾಡ್ತಾರೆ, ಜೊತೆಗೆ ನಿಮ್ಮದು ಪ್ರಯತ್ನ ಇಡಬೇಕು. ಈ ಕಡೆ ದೇವರು ಕೂಡ ಬೇಕೇ ಬೇಕು ಫಲ ಕೊಡೋದಕ್ಕೆ. ಅವನಿಲ್ಲ ಅಂದರೆ ಇದಾಗಲ್ಲ, ಇದಿಲ್ಲ ಅಂದರೆ ಅದಾಗಲ್ಲ. ಬರೀ ದೇವ್ರ ಹತ್ರನೇ ಹೋಗ್ತೀನಿ ಅಂತಂದ್ರೂ ಆಗಲ್ಲ, ಬರೀ ಗೈನಿಕ್ ಹತ್ರನೇ ಹೋಗ್ತೀನಿ, ಡಾಕ್ಟರ್ ಹತ್ರನೇ ಹೋಗ್ತೀನಿ ಅಂತಂದ್ರೂ ಆಗಲ್ಲ. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ನಮ್ಮ ಸ್ಟೋರಿನಲ್ಲಿ ಹೇಳೋದಾದರೆ, ನಾವು ಹೀಗೆ ದೇವಸ್ಥಾನಕ್ಕೆ ಅಂತಲೇ ಹೋಗಿದ್ದು. ಅಲ್ಲಿ ಅವ್ರು ಏನು ಹೇಳಿದ್ರು ಅಂತಂದರೆ, ಆಗತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದೆಯಾ ಅಂತ ಕೇಳಿದ್ರು. ನಮ್ಮ PCOS ಇದೆ ಅಂದಿದ್ದಕ್ಕೆ ದೇವರು ಎಲ್ಲನೂ ಕೊಡ್ತಾನೆ. ಆದರೆ PCOS ಅಥವಾ ಏನಾದರೂ ಒಳಗಡೆ ಹೆಲ್ತ್ ಇಶ್ಯೂ ಇದೆ ಅಂತಂದರೆ ಅದಕ್ಕೆ ನೀವು ಡಾಕ್ಟರ್ ಕನ್ಸಲ್ಟೇಷನ್ ಮಾಡಲೇಬೇಕು, ಆವಾಗಷ್ಟೇ ನಿಮಗೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ ಅಂತ ಹೇಳಿದರು. ಸೊ ನನಗದು ತಕ್ಷಣಕ್ಕೆ ಫ್ಲ್ಯಾಶ್ ಆಗಲಿಲ್ಲ. ಒಂದು 4 months ಆದಮೇಲೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು. ಓಕೆ, ದಿಸ್ ಇಸ್ ದ ರೈಟ್ ಟೈಮ್, ನಾನು ಡಾಕ್ಟರ್ ಹತ್ರ ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾನು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ದು. ಆ್ಯಂಡ್ ಅಲ್ಲಿಂದ ಐ ವಾಸ್ ಕಂಟಿನ್ಯೂಡ್, ಅಂದರೆ ಒಂದು 6 to 7 months ಕಂಟಿನ್ಯೂಸ್ ಆಗಿ ಅವ್ರ ಹತ್ರ ಕನ್ಸಲ್ಟ್ ಮಾಡಿದೆ. ಆ್ಯಂಡ್ ಫೈನಲಿ ಅದು ಕೂಡ ಕನ್ಫರ್ಮ್ ಆಯಿತು. ಅಂದರೆ ದೇವಸ್ಥಾನಕ್ಕೆ ಹೋಗಿ ಬಂದು 1 year ಒಳಗೇ ನನಗೆ ಕನ್ಫರ್ಮ್ ಆಯಿತು. ಸೊ ಇದು ಬರೀ ದೇವರು ಅಂತಲ್ಲ, ಇದು ಬರೀ ಏನದು ಗೈನಿಕ್ ಅಂತ ಅಲ್ಲ. ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು, ಓಕೆ, ಕಾನ್ಫಿಡೆಂಟ್ ಆಗಿರಬೇಕು. ಓಕೆ, ಈ ಮಂತ್ ಹಾಗೆ ಆಗುತ್ತೆ ಈ ಮಂತ್ ಅನ್ನೋದಕ್ಕಿಂತ ನನ್ನ ಕೈಲಿ ಆಗುತ್ತೆ, ನನ್ನ ಕೈಲಿ ಆಗದಿರೋದು ಏನೂ ಇಲ್ಲ. ಒಬ್ಬೊಬ್ರಿಗೆ ಡಯಟ್ ಮಾಡೋದು ಕಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ವಾಕಿಂಗ್ ಮಾಡೋದು ಕಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಎಕ್ಸಸೈಸ್ ಮಾಡೋದು ಕಷ್ಟ ಆಗುತ್ತೆ. ಸೊ ಒಬ್ಬೊಬ್ರು ಇದೆಲ್ಲ ಮಾಡಿದ್ರು ಮೆಂಟಲ್ ಪೀಸ್ ತುಂಬಾ ಮುಖ್ಯ ಆಗುತ್ತೆ. ಮೆಂಟಲಿ ಪೀಸ್ಫುಲ್ ಆಗಿರಬೇಕು ಆ್ಯಂಡ್ ರಿಲ್ಯಾಕ್ಸ್ಡ್ ಆಗಿರಬೇಕು. ಮೈಂಡಲ್ಲಿ ಯಾವುದೇ ಒಂದು ವಿಷಯನ ಓಡಿಸ್ಕೊಂಡು ಕನ್ಸೀವ್ ಆಗಬೇಕು ಅಂತಿದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ನಮ್ಮನ್ನು ನಾವು ಮೈಂಡ್ನ ಮತ್ತು ಬಾಡಿನ ನಾವು ಎರಡನ್ನೂ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಎಲ್ಲನೂ ಈಸಿಯಾಗಿ ಆಗುತ್ತೆ. ಸೊ ಇದೊಂಥರ ಮ್ಯಾನಿಫೆಸ್ಟೇಷನ್ ಅಂತಲೇ ಅನ್ಬಹುದು, ಯಾಕಂದರೆ ನಾನು ಕೂಡ ಅದನ್ನೇ ಮಾಡಿರೋದು. ಮುಂದೆ ಹೋಗ್ತಾ ಹೇಳ್ತೀನಿ ಯಾವ ಥರ ಮಾಡಿದ್ದೆ, ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಇದಿಷ್ಟು ಆಗಿತ್ತು ನನ್ನ PCOS ಜರ್ನಿ ಬಗ್ಗೆ ಅಥವಾ ಇನ್ಫಾರ್ಮೇಷನ್ ಬಗ್ಗೆ. ಓಕೆ, ಆ್ಯಂಡ್ ಇನ್ನೊಂದೇನಂತಂದರೆ, ಕನ್ಸೀವ್ ಆಗೋದಕ್ಕೆ ಸ್ವಲ್ಪ ಮಂತ್ರಗಳು ಇದ್ದಾವೆ. ನಾನು ಕೂಡ ಅದನ್ನು ಕೇಳಿಸ್ಕೊಂಡಿದ್ದೀನಿ ಆ್ಯಂಡ್ ಅದರಿಂದ ಪಾಸಿಟಿವ್ ರಿಸಲ್ಟ್ಸ್ ಕೂಡ ನಾನು ಕಮೆಂಟ್ಸಲ್ಲಿ ಓದಿದ್ದೀನಿ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಬೇಕಂತಂದರೆ ಹೇಳಿದ್ರೆ ನಾನು ಅದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನಿಮ್ಮೆಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಅದನ್ನು ಕೂಡ ಕೇಳಿಸ್ಕೊಬೋದು. ಬರೀ ಹೇಳಬೇಕು ಅಂತಲೇ ಏನಿಲ್ಲ, ಕೇಳಿಸ್ಕೊಂಡ್ರೂ ಕೂಡ ನಮ್ಮ ಬಾಡಿನಲ್ಲಿ ಆಗುವಂಥ ಚೇಂಜಸ್ನ ನಾವು ಯಾರೂ ಊಹೆ ಮಾಡೋಕ್ಕಾಗಲ್ಲ, ಅಂಥ ಒಳ್ಳೆ ಚೇಂಜಸ್ ಆಗುತ್ತೆ. ಸೊ ಫೈನಲ್ ಆಗಿ ದೇವ್ರ ಮೇಲೆ ಭಾರ ಹಾಕ್ಬಿಡಿ ಅಷ್ಟೇನೆ. ಜೊತೆಗೆ ನಿಮ್ಮನ್ನು ಕೂಡ ನೀವು ಕೇರ್ ಮಾಡ್ಕೊಳ್ಳಿ, ಎಲ್ಲನೂ ಒಳ್ಳೆಯದೇ ಆಗುತ್ತೆ, ಯಾರೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದೇನಂತಂದರೆ, ಇದಿಷ್ಟು ಅಷ್ಟೇ ಹೇಳಬೇಕಾಗಿತ್ತು. PCOS ಜರ್ನಿ ನಂದು ಈ ಥರ ಇತ್ತು. ಇನ್ನೂ ಏನಾದರೂ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಥವಾ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕೇಳ್ಬೋದು, ನಾನು ಅದನ್ನು ಕೂಡ ಮಾಡಿ ಹಾಕ್ತೀನಿ. ಇವತ್ತು ಆ್ಯಕ್ಚುಲಿ ನಾನು ನನ್ನ ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಹಾಕಬೇಕಾಗಿತ್ತು, ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ತುಂಬ ಜನ ಇದ್ರ ಬಗ್ಗೆ ಕ್ವೆಶನ್ಸ್ ಕೇಳಿರೋದ್ರಿಂದ ನಾನು ಇದನ್ನು ಇಲ್ಲಿ ಹೇಳಬೇಕಾಗಿ ಬಂತು. ಸೊ ಅದಕ್ಕೆ ಈ ವಿಡಿಯೋನ ತುಂಬ ಬೇಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಲೇಟ್ ಆದರೂ ಕೂಡ ಇದೇ ಫಸ್ಟ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊತೀನಿ. ಬರೀ ಮ್ಯಾರಿಡ್ ವುಮೆನ್ಸ್ಗೆ ಅಂತಲೇ ಅಲ್ಲ, ನಿಮ್ಮ ಅಕ್ಕ, ತಂಗಿ ಅಥವಾ ಮಗಳು ಯಾರಾದರೂ ಆಗಿರ್ಬೋದು, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್ ಆಗಿರ್ಬೋದು, ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲರಿಗೂ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸ್ವಲ್ಪ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. ಸೊ ಈ ವಿಡಿಯೋನಲ್ಲಿ ಯಾವುದಾದ್ರೂ ಒಂದು
ಈ ಥರದ್ದು ಎಲ್ಲ ಕೇಳಿಸ್ಕೋಬೇಕಾ ಹಂಗೆ ಹಿಂಗೆ ಅಂತ ಏನಾದರೂ ನಿಮ್ಗೆ ಅನಿಸಿತ್ತು ಅಂತಂದರೆ ದಯವಿಟ್ಟು ಆ ಥರ ಎಲ್ಲ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಕಾಸ್ ಎಲ್ಲರ ಮನೇಲೂ ಈ ಥರ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ನಿಮ್ಮ ಅಕ್ಕಂಗೋ ತಂಗಿಗೋ ಬರೀ ಹುಡುಗಿರಿಗೆ ಅಂತಲ್ಲ, ಯಾರು ಹುಡುಗರು ನೋಡ್ತಿದ್ದೀರಲ್ಲ ಅವ್ರ ಅಕ್ಕ ತಂಗಿ ಅಮ್ಮ ಮಗಳು ಯಾರಾದರೂ ಇದ್ದರೂ ಅಷ್ಟೇ, ಮುಂದಕ್ಕೆ ಈ ಥರ ಪ್ರಾಬ್ಲಮ್ಸ್ ಬಂದಾಗಲೂ ನೀವು ಯಾವ ಥರ ಫೇಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಯಾರು ಕೂಡ ಹೆಸಿಟೇಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಯಾ, ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್.